ಸರ್ಕಾರಿ ಗೋಮಾಳದಲ್ಲಿ ಶಾಲಾ ಕಟ್ಟಡ ನಿರ್ಮಿಸಿ 20 ವರ್ಷ ಕಳೆದರೂ ಖಾತೆ ಇಲ್ಲ. ಇದರಿಂದ ಮಕ್ಕಳ ಭದ್ರತೆ ಶೂನ್ಯವಾಗಿರುವಂತಹ ಘಟನೆಯೊಂದು ಚಳ್ಳಕೆರೆ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ನಗರಂಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆಡಳಿತಾತ್ಮಕ ನಿರ್ಲಕ್ಷ್ಯದಿಂದ ಜೀವಂತವಾಗಿ ಉದಾಹರಣೆಯಾಗಿ ನಿಂತಿದೆ. ಸರ್ಕಾರಿ ಗೋಮಾಳ ಭೂಮಿಯಲ್ಲಿ ಶಾಲಾ ಕಟ್ಟಡ ನಿರ್ಮಿಸಿ ಸುಮಾರು 20 ವರ್ಷಗಳು ಕಳೆದರೂ ಶಾಲಾ ಹೆಸರಿಗೆ ಖಾತೆ ಮಾಡಿಸದೇ ಇರುವುದು ಇಂದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ. ಖಾತೆ ಇಲ್ಲದೆ ಕಾರಣ ಅಭಿವೃದ್ಧಿ ಕಾಮಗಾರಿಗಳು ಕಾಗದದಲ್ಲೇ ಸೀಮಿತವಾಗಿದ್ದು ಮಕ್ಕಳ ಭದ್ರತೆ ಸಂಪೂರ್ಣವಾಗಿ ಕಡೆಗಣನೆಯಾಗಿದೆ. ಶಾಲೆಗೆ ಕಾಂಪೌಂಡ್ ಗೋಡೆ ಇಲ್ಲದೆ ಪರಿಣಾಮ ವಿಷ ಜಂತುಗಳ ಹಾವಳಿ ಹೆಚ್ಚಾಗಿದೆ. ಯಾವುದೇ ಕ್ಷಣದಲ್ಲಿ ಹಾವು ಚೇಳುಗಳಂತಹ ವಿಷಕಾರಿ ಜಂತುಗಳು ಶಾಲಾ ಆವರಣ ಪ್ರವೇಶಿಸುವ ಅಪಾಯ ಇದ್ದರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಕಣ್ಮುಚ್ಚಿ ಕುಳಿತಿರುವುದು ಆಘಾತಕಾರಿ ಸಂಗತಿಯಾಗಿದೆ. ಇದಕ್ಕಿಂತ ಗಂಭೀರವೆಂದರೆ ಶಾಲಾ ಆವರಣದಲ್ಲಿರುವ ನೀರಿನ ತೊಟ್ಟಿ ಸಂಪೂರ್ಣವಾಗಿ ತೆರೆದ ಸ್ಥಿತಿಯಲ್ಲಿದ್ದು ಆಟವಾಡುವ ಪುಟ್ಟ ಮಕ್ಕಳು ಅಜಾಗರೂಕತೆಯಿಂದ ಬಿದ್ದರೆ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಶಾಲೆಯಲ್ಲಿ ಸುಮಾರು 23 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಂಥ ಅಸುರಕ್ಷಿತ ಅಪಾಯಕಾರಿ ವಾತಾವರಣದಲ್ಲಿ ಶಿಕ್ಷಣ ನೀಡುತ್ತಿರುವುದು ಮಕ್ಕಳ ಹಕ್ಕುಗಳ ಮೇಲಿನ ನೇರ ಉಲ್ಲಂಘನೆಯಾಗಿದೆ. ಮಕ್ಕಳಿಗೆ ಸುರಕ್ಷಿತ ಹಾಗೂ ಆರೋಗ್ಯಕರ ಶಿಕ್ಷಣ ವಾತಾವರಣ ಒದಗಿಸಬೇಕಾದ ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹೊಣೆಗಾರಿಕೆ ಇದೀಗ ಗಂಭೀರ ಪ್ರಶ್ನೆಯಾಗಿ ನಿಂತಿದೆ. ಮೇಲ್ನೋಟಕ್ಕೆ ಕಾಣುವ ಈ ದುಸ್ಥಿತಿ ಸಾಕು. ಆಡಳಿತಾತ್ಮಕ ನಿರ್ಲಕ್ಷ್ಯ ಇವನ್ನೆಲ್ಲ ಬಯಲಿಗೆ ಎಳೆಯಲು ಕೂಡಲೇ ಶಾಲೆಗೆ ಖಾತೆ ಮಾಡಿಸುವುದು, ಕಾಂಪೌಂಡ್ ಗೋಡೆ ನಿರ್ಮಿಸುವುದು, ನೀರಿನ ತೊಟ್ಟಿಯನ್ನು ಸುರಕ್ಷಿತವಾಗಿ ಮುಚ್ಚುವುದು ಸೇರಿದಂತೆ ಮೂಲಭೂತ ಭದ್ರತೆಗಳ ಕ್ರಮಗಳನ್ನು ಕೈಗೊಳ್ಳುವುದಿದ್ದರೆ ಯಾವುದೇ ಅನಾಹುತಕ್ಕೆ ಯಾರು ಹೊಣೆ? ಈ ಜನಧ್ವನಿ ನ್ಯೂಸ್ ಈ ವಿಷಯವನ್ನು ಗಂಭೀರವಾಗಿ ದಾಖಲಿಸುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಕೈಗೊಳ್ಳಬೇಕೆಂದು ಕಠಿಣವಾಗಿ ಒತ್ತಾಯಿಸುತ್ತಿದೆ. ಮುಚ್ಚಲಿದ್ನಾ ಮುಚ್ಚಲ್ಲ. ಯಾರು ಹುಡುಗರು ಬರೋದು ಏನಾದ್ರು ಹೇಳಿದ್ಯಾ? ಹಾಂ ಕಾಂಪೌಂಡಿಲ್ಲವ್ರಿ ಮಕ್ಕಳಿಗೆ ಅವು ವಿಷ ಜಂತುಗಳೆಲ್ಲ ಬರ್ತಾವೆ ಮೇಡಮ್. ಅವು ಬರ್ತಿರ್ತವೆ ಜನ ಹೊಡೆದಾಕ್ ಹೋಗ್ತಾರೆ. ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆ ಆವರಣಕ್ಕೆ ಬಂದಿದ್ದೀವಿ. ನೋಡ್ಬೋದು ಈ ಶಾಲೆ ಸುತ್ತ ಯಾವುದೇ ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಇಲ್ಲ. ಇಲ್ಲಿ ಈ ಶಾಲೆ ಮಕ್ಕಳು ಇದು ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಬರ್ತಕ್ಕಂಥ ಶಾಲೆ ಇದು. 23 ಜನ ಮಕ್ಕಳಿದ್ದಾರೆ.
ಯಾವುದೇ ವ್ಯವಸ್ಥೆ ಇಲ್ಲದಕ್ಕೆ ಮಕ್ಕಳ ಸಂಖ್ಯೆ ದಿನದಿಂದ ವರ್ಷದಿಂದ ವರ್ಷ ಕುಸಿತಾಗಿದೆ ಅಂತಲೂ ಹೇಳ್ಬೋದು. ಇದು ಸರ್ಕಾರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗ. ಇದು ಸುಮಾರು 20 ವರ್ಷ ಆಗಿದೆ ಶಾಲೆ ಕಟ್ಟಿ, ಆದರೆ ಇದುವರೆಗೂ ಶಾಲೆ ಸರಿ ಯಾವುದೇ ಖಾತೆ ಆಗಿಲ್ಲ. ಖಾತೆ ಆಗಿಲ್ಲದೆ ಇರೋದ್ರಿಂದ ಸುತ್ತಮುತ್ತ ಜಾಗದವರು ಕೂಡ ಎಲ್ಲರೂ ಒತ್ತುವರಿ ಮಾಡೋದ್ರಿಂದ ಯಾವುದೇ ಕಾಂಪೌಂಡೂ ಇಲ್ಲ. ಇದಕ್ಕೆ ಕಾಂಪೌಂಡ್ ಇಲ್ಲದೆ ಇರುವುದು ಒಂದು ವಿಸರ್ಜನೆಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲಿ ಶಾಲಾ ಮಕ್ಕಳ ಇಲ್ಲಿ ಪಕ್ಕದಲ್ಲೇ ಇದೇ ಆವರಣದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಕೂಡ ಇದೆ. ಅಲ್ಲೂ ಕೂಡ ಚಿಕ್ಕ ಮಕ್ಕಳು ಬರ್ತಾ ಇರ್ತಕ್ಕಂಥ ಸ್ಥಳ ಇದು. ಇಲ್ಲೂ ಕೂಡ ಮಕ್ಕಳಿರ್ತಕ್ಕಂಥ ಸ್ಥಳ. ವಿಸರ್ಜನೆಗಳು ಆಗಿಂದಾಗಲೇ ಹರಿದಾಡ್ತಿರ್ತವೆ ಅಂತ ಮಕ್ಕಳೇ ಹೇಳಿದ್ದಾರೆ. ಆಮೇಲೆ ಇಲ್ಲೊಂದು ತೆರೆದ ತೊಟ್ಟಿ ಇದೆ. ಆ ತೊಟ್ಟಿ ನಮ್ಮ ಸಾಯಂಕಾಲ ಹೋಗ್ಬೇಕಾದ್ರೆ ಮುಚ್ಚೋಗಿರ್ತಾರೆ ಮಕ್ಕಳು. ಮತ್ತು ರಾತ್ರಿ ಬಂದು ಯಾರು ಬಂದು ಎಲ್ಲ ಸುತ್ತಮುತ್ತಲ ಜಮೀನ್ದಾರು ಅದನ್ನ ತೆರೆದು ಹಂಗೆ ಹೋಗ್ತಾರೆ. ಇಲ್ಲಿ ಮಕ್ಕಳು ಆಟ ಆಡ್ತಾರೆ. ಅದು ಬಿದ್ದರೆ ಯಾರು ಹೊಣೆ? ಈಗ ಸಂಬಂಧಪಟ್ಟ ಇಲಾಖೆ ಯಾಕೆ ಇದುವರೆಗೂ 20 ವರ್ಷ ಯಾಕೆ ಖಾತೆ ಮಾಡಿಸಿಲ್ಲ? ಸರ್ಕಾರಿ ಗೋಮಾಳದಲ್ಲಿ ಯಾಕೆ ಜಾಗ ಖಾತೆ ಮಾಡಿಸಿಲ್ಲ? ಸರ್ಕಾರಿ ಜಾಗಕ್ಕೆ ಯಾಕೆ ಕಾಂಪೌಂಡ್ ಕಟ್ಟಿಲ್ಲ? ಇದು ಮಕ್ಕಳ ಹಕ್ಕು ಕಾಯ್ದೆ ಉಲ್ಲಂಘನೆ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಬೇಕು. ಅದಕ್ಕೆ ಶಾಲೆಗೆ ಮಕ್ಕಳ ರಕ್ಷಣೆಗೆ ಮುಂದಾಗಬೇಕು. ಇಲ್ಲಾಂದರೆ ಏನೋ ರೀತಿ ಅನಾಹುತಗಳಾದ ಅವರೇ ಹೊಣೆ. ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಆಗ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಚಳ್ಳಕೆರೆ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ವೆ ನಂಬರ್ 1 ಗೋಮಾಳದಲ್ಲಿ ನಾವು ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿಕೊಂಡು ಈಗಾಗಲೇ 50 ವರ್ಷದಿಂದ ಶಾಲೆ ನಡೀತಾ ಇದೆ. ಆ ಶಾಲೆಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳಿಗೆ ನಮ್ಮ ಮುಖ್ಯ ಶಿಕ್ಷಕರು STMC ಅವರ ಮನವಿ ಮೇರೆಗೆ ಶಾಲಾ ತಡೆಗೋಡೆ, ಒಂದು ರಕ್ಷಣಾ ಗೋಡೆಯನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿ ಮತ್ತು ನಮ್ಮ ತಾಲೂಕು ಪಂಚಾಯತಿಗಳಿಗೆ ಮನವಿ ಮಾಡ್ತೇವೆ. ಅವರು ಕೂಡ ತುರ್ತಾಗಿ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ನಮಗೆ ಶಾಲಾ ರಕ್ಷಣಾ ಗೋಡೆಯನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ನಾನು ಮನವಿ ಮಾಡ್ತೇನೆ. ಸರ್, ಸುಮಾರಲ್ಲಿ ಶಾಲೆ ಕಟ್ಟಡ ಕಟ್ಟಿ 20 ವರ್ಷ ಆಗಿದೆ. ಇದುವರೆಗೆ ಯಾಕೆ ಖಾತೆ ಆಗಿಲ್ಲ ಸರ್? ಯಾಕೆ ಕಾಂಪೌಂಡ್ ಕಟ್ಟಿಲ್ಲ? ಇಲ್ಲ, ಅದು ಇವಾಗ ಕಾಂಪೌಂಡು ಕಟ್ಟಿಲ್ಲ ಅಂದರೆ ಶಾಲೆಗೆ ನಮಗೆ ಒಂದಷ್ಟು ಎಷ್ಟು ನಿವೇಶನ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಿಗದಿ ಮಾಡಿ ನಮ್ಮ ಶಾಲಾ ಹೆಸರಿಗೆ ಅದು ನೋಂದಣಿ ಆಗಬೇಕಾಗಿದೆ. ಸೊ ಆ ನಂತರ ನಾವು ಒಂದು ಶಾಲೆಗೆ ಸಂಬಂಧಪಟ್ಟಂಥ ಜಮೀನನ್ನು ಗುರುತು ಮಾಡಿಕೊಂಡು ಆ ಒಂದು ಕಾಂಪೌಂಡ್ ಗೋಡೆಗೆ ವ್ಯವಸ್ಥೆ ಮಾಡಲಿಕ್ಕೆ ಕೇಳಿದ್ದೇವೆ. ಈಗ ಶಾಲೆಗೆ ನಮಗೆ ಜಮೀನು ಮಂಜೂರು ಮಾಡಲಿಕ್ಕೆ ನಮ್ಮ ತಹಶೀಲ್ದಾರ್ ಸಾಹೇಬರು ಕೂಡ ನಾನು ಮನವಿ ಮಾಡ್ತೀನಿ. STMC ಅವರಿಂದ ಪ್ರಸ್ತಾವನೆ ಕೊಡಲಿಕ್ಕೂ ಹೇಳ್ತೀನಿ. ಅದು ಮಂಜೂರಾದ ಕೂಡಲೇ ನಮ್ಮ ಶಾಲೆಗೆ ಎಷ್ಟು ಜಾಗ ಮಂಜೂರು ಮಾಡ್ತಾರೆ ಅಷ್ಟು ಜಾಗಕ್ಕೂ ನಾವು ಕಾಂಪೌಂಡ್ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬೇಗ ಮಾಡಿಕೊಡಿ ಸರ್. ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ. ಖಂಡಿತ.